ಸಿಗರೇಟ್ ಹೊಡೆದೊಡ್ದು ಈ ರೂಢಿ ಭಾಳ ಆಗ್ಯದ ಇವರಿಬ್ಬರಿಗೂ. ಕರೆಕ್ಟಾಗಿ ಹಿಡ್ದಾರ. ಹಾಯ್ ಫ್ರೆಂಡ್ಸ್, ಇವತ್ತು ಎಳ್ಳಮಸಿ ಅದ ಇಲ್ಲಿ. ಸೊ ಎಳ್ಳಮಸಿ ಅಂತಂದರೆ ನಾವು ಗದ್ದೆಗೆಲ್ಲ ಪೂಜೆ ಮಾಡ್ತಿರ್ತೀವಿ. ಸೊ ಹಂಗಾಗಿ ಇವತ್ತೇನು ಮಾಡ್ತಿದ್ದೀವಿ ಅಂತಂದರೆ ಎಲ್ಲ ಮನೆಯಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಎತ್ಕೊಂಡು ಹೋಗಿ ಗದ್ದೆಯಲ್ಲಿ ಅಡುಗೆ ಹಾಕ್ಬಿಟ್ಟು ಅಂದರೆ ಲೈಕ್ ಚರ್ಗ ಹೊಡಿತಾರೆ ಅಂತ ಹೇಳ್ತಾರೆ. ಅದು ಏನೇನಂತ ನನಗೂ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ. ಈಗ ನಮ್ಮ ಮಾವ ಅಂದ್ಬಿಟ್ಟು ಆ ಹಸುಗಳಿಗೆ ಪೂಜೆ ಮಾಡ್ತವ್ರೆ ನೋಡಿ. ಸೊ ಇವಾಗ ಎತ್ತಿನ ಗಡಿ ಕಟ್ಟಬೇಕು. ಮಾವ ಜೋರಾಗಿ ಹಸುಗಳಿಗೆಲ್ಲ ಪೂಜೆ ಮಾಡಿಬಿಟ್ಟು ಎತ್ತಿನ ಬಂಡಿ ಪೂಜೆ ಮಾಡ್ತವ್ರೆ. ಮಾಮ ಎತ್ತಿನ ಬಡಿ ಕಟ್ತೇನೆ ಎತ್ತಿನ ಗಡಿ? ನಾವು ಬರ್ತೀವಿ ಎಲ್ಲರೂ. ನೀ ಕಟ್ಟು ಸಾಕು. ನೀ ಕಟ್ಟಪ್ಪ, ಅಲ್ಲಿದಿಂದ ನಾವು ಗಾಡಿ ತಂದು ಹೋಗೋ ಮತ್ತ. ಎತ್ತಿನ ಗಾಡಿ ಕಟ್ಟು ಅಚ್ಚ. ಯಾವ ಹೋಗೋಣ? ಎತ್ತಿನ ಗಾಡಿ ಆಚೆ ತೆಗಿತವ್ರೆ. ಈಗ ತೋಟಗಳಿಗೆ ಹೋಗ್ಬೇಕು ಚರ್ಗ ಚೆಲ್ಲಕ್ಕಂತ. ಸೊ ಜೋರಾಗಿ ನಡೀತೈತೆ. ಕಾಲ್ ಕಾಲ್ ಕಾಲ ಚಪ್ಪಲಿ ಎತ್ತಲೇ. ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪವುಂಟು ಸುಖವ ಹಂಚುವಲ್ಲಿ. ಫಸ್ಟು ನಾವು ಗದ್ದೆಗೆ ಹೋಗಿ ಪೂಜೆ ಮಾಡೋಕ್ಕಿಂತ ಮುಂಚೆ ನಾವು ಇಲ್ಲಿ ದೇವ್ರ ಹತ್ರ ಫಸ್ಟ್ ಕಾಯಿ ಹೊಡ್ಕೊಂಡು ದೇವ್ರಿಗೆ ಪೂಜೆ ಮಾಡಿಕೊಂಡು ಇದು ಬಸವಣ್ಣ ನಂದಿದ ಪೂಜೆ ಫಸ್ಟ್ ನಂದಿ ಪೂಜೆ ಆಗುತ್ತೆ. ಅಲ್ಲಿಂದ ಮತ್ತೆ ಹೊರಟ್ವಿ ಎಲ್ಲರೂ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನಾವು ಕಣ್ಣು ಮಕ್ಕಳು ನೋಡಿ ಮಕ್ಕಳ ಹೊಡ್ರಿ ಒಮ್ಮೆ ನೋಡ ಜಂಗಿರ ಹೋಲ್ ದಬಾಸೋಲಿ ಪಟ್ಟ ಹಾಕ್ ಹೋಲಿ ನಾನು ತೋರಿಸ್ದೆ. ಹುಡುಕ್ ಬಿದ್ದಾನು ಎಲೆ ಮಲ್ಯ ತಾಕ ಜೋಡಿ ನಿಜ ಕೈ ಬರ ನಿಜ ಕೈ ಕೊಡ್ರ ಕಡೆ ಮುಂದೆ ಹಾಕಿಂತೇಳಿ ನಾ ಮುಂದೆ ಹಾಕಿಂತೇಳಿ ದಬಾಸ್ ಬಾ ಮಾಡಿ. ಸೊ ಅಲ್ಲಿ ನಾವು ಹಸುಗಳು ನಿಲ್ಸಿದ್ವಲ್ಲ, ಅಲ್ಲಿ ನಮ್ಮ ಮಾವವ್ರ ಗದ್ದೆ ಇದೆ. ಸೊ ಅಲ್ಲಿ ನಮ್ಮ ಮಾವವ್ರ ಗದ್ದೆಯಲ್ಲಿ ಎಲ್ಲ ಪೂಜೆ ಎಲ್ಲ ನಮ್ಮ ಮಾವ ಪೂಜೆ ಮಾಡ್ತಾರಂತ. ಸೊ ಅದಕ್ಕೋಸ್ಕರ ಇವಾಗ ನಾವು ಎಲ್ಲ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ದೇವಸ್ಥಾನದ ಹತ್ರ ಹೋಗಿ ಅಲ್ಲೋಗಿ ಪೂಜೆ ಮಾಡೋದು. ಸೊ ಇಲ್ಲಿ ಮೂರು ಜನ ನಮ್ಮ ಅತ್ತೆ ಮಕ್ಕಳಿಬ್ರು ಇದ್ದಾರೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ. ಸೊ ಈಗ ನನ್ನ ಫ್ರೆಂಡ್ ಇದರಲ್ಲಿ ಗಾಡಿಯಲ್ಲಿ ಕೂತ್ಕೊಂಡು 4 ಜನ 4 ಜನ ಒಟ್ಟೆ 5 ಜನ ಹೋಗ್ತಾ ಇದೀವಿ. ಈಗ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ದೇವಸ್ಥಾನದ ಹತ್ರ ರೀಚ್ ಆಗಿ ಪೂಜೆ ಅಂದ್ರೆ ದೇವ್ರಿಗೆ ನೈವೇದ್ಯ ಎಲ್ಲ ನಾವೇನೇನ್ ಮಾಡಿದ್ವಲ್ಲ ಹಬ್ಬಕ್ಕೆಲ್ಲ ಕರ್ಜಿಕಾಯಿ ಮಾಡಿದ್ವಿ, ಒಬ್ಬಟ್ಟು ಮಾಡಿದ್ವಿ, ಅನ್ನ ಎಲ್ಲಾನು ಎತ್ಕೊಂಡ್ ಬಂದಿದ್ವಿ. ಸೊ ಇದೆ ನಾವು ಜೋಳದ ರೊಟ್ಟಿ ಮತ್ತೆ ಸಜ್ಜಿ ರೊಟ್ಟಿ ಅಂತ ಇರುತ್ತೆ, ಅದನ್ನೇ ಎತ್ಕೊಂಡ್ ಬಂದು ದೇವ್ರಿಗೆ ಎಲ್ಲ ಕೊಟ್ಬಿಟ್ಟು ದೇವ್ರಿಗೆಲ್ಲ ಅರ್ಪಿಸ್ಬಿಟ್ಟು ಆಮೇಲೆ ತೆಂಗಿನಕಾಯಿ ಎಲ್ಲ ಹೊಡೆದಿ ಮತ್ತೆ ದೇವಸ್ಥಾನದಲ್ಲಿ ಮುಗಿಸ್ಕೊಂಡಾಯ್ತು. ದೇವಸ್ಥಾನದಲ್ಲಿ ಮುಗ್ದಿದ ತಕ್ಷಣ ಈಗ ಡೈರೆಕ್ಟ್ ಆಗಿ ಗದ್ದೆಗೆ ಹೋಗೋದು. ಗದ್ದೆಯಲ್ಲಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಗದ್ದೆ ರೀಚ್ ಆದ್ವಿ. ಗದ್ದೆ ರೀಚ್ ಆಗಿದ ತಕ್ಷಣ ಮತ್ತೆ ಮಗ ಪೂಜೆ ಮಾಡಕ್ಕೆ ಗದ್ದೆಯಲ್ಲಿ ದೇವ್ರಿಗೆಲ್ಲ ದೇವ್ರಿಗೆ ಸ್ವಲ್ಪ ಪೂಜೆ ಮಾಡ್ತೀವಿ. ಪೂಜೆ ಮಾಡ್ಬಿಟ್ಟು ಅದೇನು ನೈವೇದ್ಯ ತಂದಿದ್ವಲ್ಲ ಅದನ್ನ ಏನ್ ಮಾಡ್ತಾರ ತೋರಿಸ್ತೀವಿ. ಕಡ್ಡಿ ಹಚ್ಚು ನೋಡಿ ಹೆಂಗ ಹಚ್ಚಬೇಕು ಕಡ್ಡಿ. ಸಿಗರೇಟ್ ಕಡ್ಡಿ ಹಚ್ಚೋದು ಹಿಂಗೆ ಅಷ್ಟೇ.
ಇವ್ರಿಬ್ರೆ. ಸತ್ಯ ಹೇಳ್ತೀನಿ, ಅವ್ರು ಏನ್ ಹೇಳ್ತವ್ರ ಅಂತ ನನ್ಗೂ ಅರ್ಥ ಆಗಿಲ್ಲ. ಸುಮ್ನೆ ಅವ್ರು ಹೇಳಿದ್ರು ಅಂತಂದ್ರೆ ಹೇಳ್ದೆ. ಆಮೇಲೆ ನಾವು ಏನ್ ತಂದಿದ್ವಲ್ಲ ಅವು ಅಡಿಕೆ ಎಲ್ಲ ಅದನ್ನೆಲ್ಲ ಎತ್ಕೊ ಬಂದ್ಬಿಟ್ಟು ಗದ್ದೆಯಲ್ಲಿ ಊಟ ಮಾಡಿ ಆಮೇಲೆ ಮನೆಗೆ ಹೋಗೋದು. ಸೊ ಇಲ್ಲಿಗೆ ನಮ್ ಬ್ಲಾಗ್ ಎಂಡ್ ಆಗುತ್ತೆ. ಸೊ ಥ್ಯಾಂಕ್ ಯು, ಬೈ ಬೈ, ಸಿ ಯು ದ ನೆಕ್ಸ್ಟ್